ಸಮಾನತೆ, ಸಮಬಾಳು ಸಮಪಾಲು ಸಿಗುವಂತ ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ಬಿಟ್ರೆ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರು ಇಲ್ಲವೇ ಬಂದಿಲ್ಲ. ನಾವು ಮಾಡುವಂತ ಹೋರಾಟ 10 ಜನಕ್ಕೆ ಒಳ್ಳೇದಾದ್ರೆ, 10 ಜನಕ್ಕೆ ಅನುಕೂಲ ಆದ್ರೆ ಸಾಕು ಅನ್ನುವ ನಿಟ್ಟಿನಲ್ಲಿ ಜಾಂಬವ ಯುವ ಸೇನಾ ಸಂಘಟನೆ ಇವತ್ತು ಹೋರಾಟ ಮಾಡ್ತಾ ಇದೆ. ಇಲ್ಲಿ ತಾಲೂಕು ಅಧ್ಯಕ್ಷರಾದಂತಹ ಸಂದೀಪ್ ಅವರು ಮತ್ತು ಕಟ್ಟಡ ಕಾರ್ಮಿಕರ ಸಂಘ ಅಧ್ಯಕ್ಷರಾದಂತಹ ನಮ್ಮ ನರೇಂದ್ರ ಅವರು, ಅದೇ ರೀತಿ ಮಾದೇಪುರ ಕ್ಷೇತ್ರದ ಅಧ್ಯಕ್ಷರಾದಂತಹ ಕುಮಾರ್ ಅವರು, ಜಿಲ್ಲಾಧ್ಯಕ್ಷರಾದಂತಹ ಶ್ರೀನಿವಾಸನ್ ಅವರು, ನಮ್ಮ ಉಪಾಧ್ಯಕ್ಷರಾದಂತಹ ದೇವಣ್ಣ ಅವರು, ಆಗಲೇ ಹೇಳ್ದಂಗೆ ನಮ್ಮ ದೇವರಾಜಣ್ಣವರು ನನ್ನ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಾಗಲಿಂದ ಜೊತೆಯಾಗಿ ಬರ್ತಿರುವಂತಹ ದೇವರಾಜಣ್ಣ, ನಾನಂದ್ರ ಅಚ್ಚುಮೆಚ್ಚು ಪ್ರೀತಿ ವಿಶ್ವಾಸ ಇಟ್ಕೊಂಡಿರುವಂತಹ ನಮ್ಮ ಮುನ್ನಪ್ಪಣ್ಣ, ಅದೇ ರೀತಿ ವಿಜಯಪುರ ನಮ್ಮ ಮುನ್ರಾಜಣ್ಣ, ನಮ್ಮ ಗಂಗಾಧರಣ್ಣ, ನಿಮ್ಮ ಪ್ರೀತಿ ವಿಶ್ವಾಸ ಯಾವ ಮಟ್ಟಕ್ಕಿದೆ ಅಂತಂತಂದ್ರೆ, ಯಾವುದೇ ಮೂಲೆಯಲ್ಲಿ ಏನೇ ಸಮಸ್ಯೆಗಳಾದ್ರೂ ಕೂಡ ನನ್ನ ಮೇಲೆ ಇಕ್ಕಿರುವಂತ ಭರವಸೆ ಇದೆಯಲ್ಲ, ಅವ್ರಿಗೆ ಹೇಳಿದಕ್ಕೆ ಆ ಸಮಸ್ಯೆ ಸಾಲ ಆಗುತ್ತೆ ಅಂತ ಹೇಳಿ ನಾನೊಬ್ಬನಿಂದ ಏನೂ ಆಗೋದಿಲ್ಲ. ನೀವು ಇಷ್ಟು ಜನ ಕೈ ಜೋಡಿಸಿ, ಇಷ್ಟು ಜನ ನಾವು ಸಂಘಟನೆ ಮಾಡಿ, ಇಷ್ಟು ಜನ ಬಲ ಪ್ರದರ್ಶನ ನಾವು ಮಾಡಿದಾಗ ನಮ್ಮ ಕಣ್ಣು ಮುಂದ್ಗಡೆ ಆಗ್ತಿರುವಂತಹ ಅನ್ಯಾಯ ಅಕ್ರಮಗಳು ಯಾವುದು ನಿಲ್ಲೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಪೊಲೀಸ್ ಇಲಾಖೆಯಿಂದ ಹಿಡಿದು, ಕೋರ್ಟಿಂದ ಹಿಡಿದು, ನಾವು ರಾಜಕೀಯದಿಂದ ಹಿಡಿದು ಯಾವ್ಯಾವ ರೀತಿ ನಾವು ನ್ಯಾಯಗಳನ್ನ ಯಾವ ನಿಟ್ಟಿನಲ್ಲಿ ನಾವು ಬಗೆಹರಿಸ್ಕೊಡ್ಬೇಕೋ ಆ ನಿಟ್ಟಿನಲ್ಲಿ, ಯಾಕಂದ್ರೆ ಎಲ್ಲ ವಿದ್ಯಾವಂತರೇ ಇದ್ದೀರಾ. ಹೀಗಾಗಿ ಜಾಂಬ ಯುವ ಸೇನೆ ಸಂಘಟನೆ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಹೋಗೋದಕ್ಕೆ ಸಾಧ್ಯವಾಗಿದೆ. ನನ್ನ ಜೊತೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೀದರಲ್ಲಿ ಪೀಟರ್ ಅವರಾದರೆ, ಗುಲ್ಬರ್ಗದಲ್ಲಿ ಪರಶುರಾಮ್ ಅವರು, ಬಿಜಾಪುರದಲ್ಲಿ ಮಲ್ಕಪ್ಪ ಬಾಗೇವಾಡಿ ಅವರು, ಬೆಳಗಾಮಲ್ಲಿ ಸತೀಶ್ ಅವರು, ರವಿ ಅಕ್ಕೆಗೊಳ್ಳ ಅವರು, ರಾಮವ್ ಅವರು, ವಿಠಲ್ ಅವರು, ವೀರಭದ್ರ ಅವರು, ವಿನೋದ್ ಅವರು. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡದಾದಂತಹ ಜಿಲ್ಲೆ ಬೆಳಗಾಂ ಜಿಲ್ಲೆ. ಆ ಭಾಗದಲ್ಲಿ ಇಡೀ ಜಿಲ್ಲೆಯಲ್ಲೂ ಕೂಡ ನನ್ನ ಸಮುದಾಯದವರು ನಿಮ್ಮಷ್ಟೇ ಪ್ರೀತಿ ವಿಶ್ವಾಸಗಳಿಟ್ಕೊಂಡು ಸಂಘಟನೆ ಮಾಡ್ತಾರೆ. ಇವತ್ತು ದಿನದಲ್ಲಿ ನಾವು ಸಂದೀಪ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂತಂದ್ರೆ ಅವರ ಜನ್ಮದಾತರು ಇವತ್ತಿಲ್ಲ. ಆ ಒಂದು ರಕ್ತ ಅವ್ರ ಮೇಲೆ ಹರಿಯೋದ್ರಿಂದ ಇವತ್ತು ಜಾಂಬ ಯುವ ಸೇನೆ ಸಂಘಟನೆ ನಾನು ಮಾಡ್ತೀನಿ. ತಾಲೂಕು ಮಟ್ಟದಲ್ಲಾಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ, ನನಗೆ ಗ್ರಾಮ ಮಟ್ಟದಲ್ಲಾದ್ರೂ ಕೂಡ ನಾನು ಮಾಡುವಂಥ ಛಲ ನನಗಿದೆ ಅಂತಂದಾಗ ನಾವು ಇನ್ನು ಮುಂದೆ ನೋಡಿಲ್ಲ. ದೇವಣ್ಣವರು, ದೇವರಾಜಣ್ಣವರು, ಮುನಿಯಪ್ಪಣ್ಣವರು, ಗಂಗಾಧರಣ್ಣವರು ಇಲ್ಲ ಸಂದೀಪ್ ಅವ್ರು ಕೊಡಬೇಕು ಅಂದಾಗ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಸಂದೀಪ್ ಅವರು, ನಿಮ್ಮ ತಂದೆ ರಕ್ತ ತಮ್ಮ ಮೈಯಲ್ಲಿ ಹರಿತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ತಂದೆಯವರು ಮಾಡಿರುವಂತಹ ಎಷ್ಟೋ ಕೆಲಸಗಳು, ಎಷ್ಟೋ ಜನರಿಗೆ ನ್ಯಾಯ ಕೊಡಿಸಿರುವಂತಹ ಉದಾಹರಣೆಗಳು. ಯಾಕಂದ್ರೆ ನಮಗಿಂತ ಹಿರಿಯರು ಇವತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್, ಜಗಜೀವನ್ ರಾಮ್ ಅವರ, ಕಾಂಚಿರಾಮ್ ಅವರ ಜೊತೆಲೇ ಇರ್ತಾರೆ ಅಂತ ನನ್ನ ಭಾವ. ಆ ಒಂದು ಹೆಸರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀವು ಇವತ್ತು ತಾಲೂಕು ಅಧ್ಯಕ್ಷರಾಗಿ ಏನು ನಿಮ್ಮ ಸ್ನೇಹಿತರನ್ನ, ನಿನ್ನ ಮಾತು ಕೇಳುವಂಥವ್ರನ್ನ, ನಿಮ್ಮ ಒಡಂಬಡಿಕೆಯಲ್ಲಿ ಇರೋಂಥವ್ರನ್ನ ಇವತ್ತು ನೀವು ನಿಮ್ಮ ನೇತೃತ್ವದಲ್ಲಿ ಕರೆಸಿದ್ದೀರಾ. ಇದೇ ರೀತಿಯಲ್ಲಿ ನಮ್ಮ ಶ್ರೀರಾಮ್ ಅವರಾಗಿರ್ಬೋದು, ನರೇಂದ್ರ ಅವರಾಗಿರ್ಬೋದು, ನಮ್ಮ ಶ್ರೀನಿವಾಸ ಅವರಾಗಿರ್ಬೋದು, ನಿಮ್ಮ ಏಜಿನ ಹುಡುಗರು ನೀವು ಜೊತೆಯಲ್ಲಿ ಹಾಕೊಂಡು ಹಳ್ಳಿಗೂ ನೀವು ಹೋಗಿ ಜಾಂಬ ಯುವ ಸೇನಾ ಸಂಘಟನೆ ಮಾಡಿ ನನ್ನ ಸಮುದಾಯದ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿಮ್ಮ ತಂದೆ ಹೆಸರನ್ನ ನೀವು ತಗೊಂಡ್ಬಂದಿರಬೇಕು. ರಾಜ್ಯದ ವಿಚಾರ, ನನ್ನ ಜಾತಿಯ ಸಮುದಾಯದ ವಿಚಾರ ಅಂತ ಹೇಳಿ ಬಂದಾಗ, ಒಳಮೀಸಲಾತಿ ವಿಚಾರ ಅಂತ ಹೇಳಿ ಬಂದಾಗ ನಾನು ಮಾತಾಡಲೇಬೇಕು. ನಾನು ಯಾವುದೇ ಪಕ್ಷದ ಪರ ಅಲ್ಲ, ಯಾವುದೇ ಪಕ್ಷದ ವಿರೋಧಿನೂ ನಾನಲ್ಲ, ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ. ಜಾತಿ ಅಂತೇಳಿ ಬಂದಾಗ ನಾನು ಯಾರೇ ಆಗಿದ್ದೀನಿ ನಾನು ಮಾತಾಡಲೇಬೇಕು. ಇವತ್ತು ದಿನದಲ್ಲಿ ಬಿಜೆಪಿ ಸರ್ಕಾರದವರು ಒಳಮೀಸಲಾತಿ ವಿಚಾರವಾಗಿ ಅಷ್ಟು ಗಟ್ಟಿಯಾಗಿ ಧ್ವನಿ ತೆಗಿತಾ ಇದ್ದಾರೆ. ಈ ಹಿಂದೆ ಇದ್ದಂಥ ಸರ್ಕಾರ ನಿಮ್ಮದೇ. ನೀವು ಆವತ್ತು ಏನು ಮಾಡಿದ್ರಿ? ನನ್ನ ಜಾತಿನ ನೀವು ಬಲಿಪಶುರನ್ನಾಗಿ ಮಾಡಿಕೊಂಡು ಮತ್ತೆ ನೀವು ಗೆಲ್ಲಿಕ್ಕೆ ನೀವು ಕುತಂತ್ರಗಳು ಮಾಡ್ತಾ ಇದ್ದೀರಾ. ಬಿಟ್ರೆ ನಿಜವಾಗ್ಲೂ ನನ್ನ ಸಮುದಾಯಕ್ಕೆ, ನನ್ನ ಜಾತಿಗೆ ಒಳಮೀಸಲಾತಿ ಕೊಡಬೇಕಾಗಿರೋ ನಿಟ್ಟಿನಲ್ಲಿ ಬಂದಿದ್ದಾಗ ನಾರಾಯಣ ಸ್ವಾಮಿ ಅವರು ಅಷ್ಟು ಕೇಂದ್ರ ಸಚಿವರಾಗಿ ಚಿತ್ರದುರ್ಗ MP ಆಗಿ ಅವ್ರು ಕೆಲಸ ಮಾಡಬೇಕಾದ್ರೆ ಅಷ್ಟು ಕೆಲಸ ಮಾಡಿದ್ರು ಡೆಲ್ಲಿಯಲ್ಲಿ. ಅವ್ರು ಪಟ್ಟಿರೋ ನೋವು ಮತ್ತೆ ಅವ್ರು ಪಟ್ಟಿರೋ ಕಷ್ಟ, ಅವ್ರು ಪಟ್ಟಿರೋಂಥ ಅವಮಾನ ಸಭೆಗಳೆಲ್ಲ ಅವ್ರು ಹೇಳ್ಕೊಳ್ಳೋದಿಲ್ಲ. ನೇರವಾಗಿ ಅವ್ರ ಜೊತೆಯಲ್ಲಿ ಕುತ್ಕೊಂಡಿದ್ದಾಗ ಅವ್ರ ನೋವುಗಳನ್ನ, ಅವ್ರ ಹಳ್ಳಿಗಳನ್ನ ಹೇಳ್ಕೊತಾರೆ. ಅವರೇ ಎಷ್ಟು ಅವಮಾನ ಪಟ್ಟಿದ್ದಾರೆ ಅಂತ. ಇವತ್ತು ದಿನದಲ್ಲಿ ಮತ್ತೆ ನಮ್ಮ ಜಾತಿನ ಒಳಮೀಸಲಾತಿ ವಿಚಾರವಾಗಿ ಬಲಿಪಶು ಮಾಡಬೇಕು ಅಂತಂತೇಳಿ ಬಿಜೆಪಿ ಸರ್ಕಾರ ಓಡಾಡ್ತಾ ಇದೆ.